ಹಾಯ್ ಹಲೋ ವೆಲ್ಕಮ್ ಪಿಕ್ಚರ್ ಟಾಕೀಸ್ಗೆ ಸ್ವಾಗತ. ನೀವು ನಾಸ್ತಿಕರಾಗಿದ್ದರೆ, ದೇವರು ದಿಂಡಲ್ಲಿ ನಂಬಿಕೆ ಇಲ್ದೋರಾದರೆ, ವಿಚಾರವಾದಿಗಳಾಗಿದ್ದರೆ ಈ ವಿಡಿಯೋವನ್ನು ಕಾಂತಾರ ಚಾಪ್ಟರ್ 1 ಸಿನಿಮಾನ ನೋಡೋದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ವಿಜಯದಶಮಿಯ ದಿನ ಕಾಂತಾರ ಚಾಪ್ಟರ್ 1 ರಿಲೀಸ್ ಆಗಿದೆ. 3 ವರ್ಷಗಳ ಸತತ ಪ್ರಯತ್ನ ಪರಿಶ್ರಮದ ನಂತರ ರಿಷಬ್ ಶೆಟ್ಟರು ಕಾಂತಾರ ಚಾಪ್ಟರ್ 1 ನಮ್ಮ ಮುಂದೆ ಇಟ್ಟಿದ್ದಾರೆ. ಸಿನಿಮಾ ನೋಡಿ ನಮಗೇನು ಅನ್ನಿಸ್ತು ಅನ್ನೋದನ್ನು ನಮ್ಮ ಈ ವಿಡಿಯೋದಲ್ಲಿ ಹೇಳ್ತೀವಿ. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಿದ್ರೆ, ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಮ್ಮೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಗಂಟೆ ಹೊಡೆದ್ಬಿಡಿ. ಪ್ಲಾಟ್: ಕಾಂತಾರದ ಜನಕ್ಕೂ ಭಾಂಗ್ರಾದ ರಾಜಮನೆತನಕ್ಕೂ ದ್ವೇಷ, ಘರ್ಷಣೆ. ಕಾಡು ನಾಡಿನ ನಡುವೆ ಇರುವ ತಿಕ್ಕಾಟ. ಕಾಂತಾರದ ಕಾವಲುಗಾರನಾಗಿ ತಮ್ಮ ಜನಕ್ಕಾಗಿ ಬರ್ಮೆ ಏನೇನು ಮಾಡ್ತಾನೆ, ಇವನಿಗೆ ಪರವಾಗಿ ಹಾಗೂ ವಿರೋಧವಾಗಿ ಯಾರ್ಯಾರು ನಿಲ್ತಾರೆ, ಕೊನೆಗೆ ಬರ್ಮೆ ಏನಾಗ್ತಾನೆ ಅನ್ನೋದೇ ಈ ಸಿನಿಮಾದ ಪ್ಲಾಟ್. ಪಾಸಿಟಿವ್ಸ್: ಸಿನಿಮಾದಲ್ಲಿ ಸಿಕ್ಕಾಬಡೆ ಪಾಸಿಟಿವ್ಸ್ ಇದೆ. ಸಿನಿಮಾದ ಮೇಕಿಂಗ್ ಮತ್ತು ಎಕ್ಸಿಕ್ಯೂಷನ್ ಟಾಪ್ ಕ್ಲಾಸ್ ಆಗಿದೆ. ರಿಷಬ್ ಶೆಟ್ಟರು ಏನು ಅಂದ್ಕೊಂಡಿದ್ದಾರೋ ಅದನ್ನು ವಿಜುವಲಿ ಪರ್ಫೆಕ್ಟಾಗಿ ತೆರೆ ಮೇಲೆ ತಂದಿದ್ದಾರೆ. ರಿಷಬ್ ಶೆಟ್ಟಿಯವರ ವಿಷನ್ನ ತೆರೆ ಮೇಲೆ ತರೋಕೆ ಸಾಕಷ್ಟು CG ಮತ್ತು VFX ಬೇಕಿತ್ತು. ಇಡೀ ಸಿನಿಮಾದಲ್ಲಿ CG ಮತ್ತು VFX ಬ್ರಿಲಿಯಂಟ್ ಆಗಿದೆ. ಟೈಗರ್ ಸೀಕ್ವೆನ್ಸ್ಗಳಲ್ಲಾಗಲಿ, ವಾರ್ ಸೀಕ್ವೆನ್ಸ್ಗಳಲ್ಲಾಗಲಿ, ಗುಳಿಗ ಸೀಕ್ವೆನ್ಸ್ ಆಗಲಿ ಅಥವಾ ಪ್ರೀ ಕ್ಲೈಮ್ಯಾಕ್ಸ್ ಮತ್ತು ಕ್ಲೈಮ್ಯಾಕ್ಸ್ ಆಗಲಿ, ಎಲ್ಲೂ ಕೂಡ CG ಅಥವಾ VFX ಹಾಫ್ ಬೇಕ್ಡ್ ಅಂತ ಅನಿಸಲ್ಲ. ಇನ್ನು ರಿಷಬ್ ಶೆಟ್ಟಿಯವರ ಪರ್ಫಾರ್ಮೆನ್ಸ್ ಮತ್ತು ಆ್ಯಕ್ಷನ್ ಎರಡೂ ನಮ್ಮ ಗಮನ ಸೆಳೆಯುತ್ತೆ. ರಿಷಬ್ ಅವರು ಬೆರೆಮೆ ಪಾತ್ರಕ್ಕಾಗಿ ಸಿಕ್ಕಾಬಟ್ಟೆ ಪ್ರಿಪ್ರೇಷನ್ ಮಾಡಿಕೊಂಡು ಆ್ಯಕ್ಷನ್ ಸೀಕ್ವೆನ್ಸ್ಗಳಲ್ಲಿ ಸಖತ್ ರಿಸ್ಕ್ ತಗೊಂಡು ಅವ್ರ ಕಡೆಯಿಂದ ಕಂಪ್ಲೀಟ್ ಎಫರ್ಟ್ ಹಾಕಿದ್ದಾರೆ. ಇದರ ಜೊತೆ ಡೈರೆಕ್ಷನ್ನಲ್ಲಿ ಕೂಡ ಅವರು ಏನು ಹೇಳಬೇಕೋ ಅದನ್ನು ನೀಟಾಗಿ ಹೇಳಿದ್ದಾರೆ. ರಿಷಬ್ರನ್ನ ಬಿಟ್ಟರೆ ಸಿನಿಮಾದಲ್ಲಿ ರುಕ್ಮಿಣಿ ವಸಂತ್ ಅವರ ಪಾತ್ರಕ್ಕೆ ಒಂದು ವೆಯ್ಟ್ ಇದೆ. ರುಕ್ಮಿಣಿಯವರು ರಾಣಿಯ ಪಾತ್ರಕ್ಕೆ ಹೇಳಿ ಮಾಡಿಸಿರೋ ಹಾಗಿದೆ. ಅವರ ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿದೆ, ಪ್ರಬುದ್ಧವಾಗಿದೆ. ಅವರು ಕನಕವತಿಯಾಗಿ ಎಲಿಗೆಂಟಾಗಿ ಕಾಣ್ತಾರೆ, ಹಾಗೆ ಸೆಡೆಕ್ಟಿವ್ ಆಗಿ ಕೂಡ ಕಾಣ್ತಾರೆ. ರಿಷಬ್ ಶೆಟ್ಟಿಯವರು ರುಕ್ಮಿಣಿ ಅವರನ್ನ ಮೀಟ್ ಮಾಡಿ ಹೋಗಬೇಕಾದಾಗೆಲ್ಲ ಒಂದೊಂದು ಆ್ಯಪಲ್ನ ಎತ್ಕೊಂಡು ಹೋಗ್ತಾ ಇರ್ತಾರೆ. ಮೋಸ್ಟ್ಲಿ ರುಕ್ಮಿಣಿ ಅವರ ಕೆನೆ ನೋಡಿ ಆ ಆ್ಯಪಲ್ ಎತ್ಕೊಂಡು ಹೋಗ್ತಾರೆ ಅನಿಸುತ್ತೆ. ಸಿನಿಮಾದ ಮತ್ತೊಂದು ಪಾಸಿಟಿವ್ ಅಂದರೆ ಸಿನಿಮಾದ ಸ್ಕೇಲ್ ಮತ್ತು ಎಕ್ಸಿಕ್ಯೂಷನ್. ಬಜೆಟ್ ಖರ್ಚು ಮಾಡಿರೋದು ಸ್ಕ್ರೀನ್ ಮೇಲೆ ಎದ್ದು ಕಾಣುತ್ತೆ. ರಾಜರ ಕೋಟೆ, ಅವರ ಪ್ಯಾಲೇಸ್, ಕಾಡನ್ನು ವೈಡ್ ಸ್ಕೇಲಲ್ಲಿ ತೋರಿಸಿರೋ ರೀತಿ, ವಾರ್ ಸೀಕ್ವೆನ್ಸ್ಗಳು ಹಾಗೂ ಆ್ಯಕ್ಷನ್ ಸೀಕ್ವೆನ್ಸ್ಗಳಲ್ಲಿ ಖರ್ಚು ಎದ್ದು ಕಾಣಿಸುತ್ತೆ. ರಿಷಬ್ ಅವರ ಈ ಜೈಜಾಂಟಿಕ್ ವಿಷನ್ಗೆ ಅಜನೀಶ್ ಲೋಕನಾಥ್ ಅವರ BGM ಮತ್ತು ಅರವಿಂದ್ ಕಶ್ಯಪ್ ಅವರ ಸಿನಿಮಾಟೋಗ್ರಫಿ ಎರಡೂ ಸಾಥ್ ಕೊಟ್ಟಿವೆ. ಒಂದೊಂದು ಸೀಕ್ವೆನ್ಸಲ್ಲಿ ಇಬ್ಬರು ಕೂಡ ಕಾಂಪಿಟೇಷನಲ್ಲಿ ಸ್ಕೋರ್ ಮಾಡ್ತಾರೆ, ಎಸ್ಪೆಷಲಿ ಆ್ಯಕ್ಷನ್ ಸೀಕ್ವೆನ್ಸ್ಗಳಲ್ಲಿ. ಇನ್ನು ಪ್ರಗತಿ ಶೆಟ್ಟಿಯವರ ಕಾಸ್ಟ್ಯೂಮ್ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಕನಕವತಿಯ ಕಾಸ್ಟ್ಯೂಮ್ ಹಾಗೂ ಬರ್ಮೆ ಸ್ಟೇಜ್ ಬೈ ಸ್ಟೇಜ್ ಮೇಕ್ ಓವರ್ ಸಿಕ್ಕಾಬಡೆ ಚೆನ್ನಾಗಿದೆ. ಸಿನಿಮಾದಲ್ಲಿ 4ರಿಂದ 5 ಸಾಂಗ್ಸ್ ಇವೆ. ಅದರಲ್ಲಿ 2 ಹಾಡುಗಳನ್ನು ಕಾಂತಾರ ಪಾರ್ಟ್ 1 ಸಿನಿಮಾದಿಂದ ಹಾಗೆ ಉಳಿಸ್ಕೊಂಡಿದ್ದಾರೆ. ಸೆಕೆಂಡ್ ಹಾಫ್ ಸ್ಕ್ರೀನ್ ಪ್ಲೇ ಪೇಸಿ ಆಗಿದೆ, ಟ್ವಿಸ್ಟ್ಸ್ ಆ್ಯಂಡ್ ಟರ್ನ್ಸ್ ಇದೆ, ಪ್ಯಾಕ್ಡ್ ಆಗಿದೆ. ಫಸ್ಟ್ ಹಾಫ್ಗೆ ಕಂಪೇರ್ ಮಾಡಿದರೆ ಸೆಕೆಂಡ್ ಹಾಫ್ನಲ್ಲಿ ಹೆಚ್ಚು ಹೈ ಮೂಮೆಂಟ್ಸ್ ಇವೆ. ಕಾಂತಾರದಲ್ಲಿ ಬರೋ ಕೆಲವು ಕ್ಯಾರೆಕ್ಟರ್ಸ್ ಇಲ್ಲೂ ಕೂಡ ಇವೆ. ಆ ಕ್ಯಾರೆಕ್ಟರ್ಸ್ ಒಂದಷ್ಟು ಮಜಾ ಕೊಡ್ತವೆ. ಹೈಲೈಟ್ಸ್: ಫಸ್ಟ್ ಹಾಫ್ನಲ್ಲಿ ಟೈಗರ್ ಬರೋ ಪ್ರೀ ಇಂಟರ್ವಲ್ ಬ್ಲಾಕ್ ಮತ್ತು ಇಂಟರ್ವಲ್ ಬ್ಲಾಕ್ ನಿಜಕ್ಕೂ ಗೂಸ್ ಬಂಪ್ಸ್ ಕೊಡುತ್ತೆ. ಇಂಟರ್ವಲ್ ಬ್ಲಾಕ್ ಅಂತೂ ಇದುವರೆಗೆ ಇಂಡಿಯನ್ ಸಿನಿಮಾಗಳಲ್ಲಿ ಬಂದಿರೋ ಒನ್ ಆಫ್ ದ ಬೆಸ್ಟ್ ಇಂಟರ್ವಲ್ ಬ್ಲಾಕ್ಸ್ಗಳಲ್ಲಿ ಒಂದು. ಇಂಟರ್ವಲ್ ಬ್ಲಾಕಲ್ಲಿ ಬರೋ ಆ್ಯಕ್ಷನ್ ಸೀಕ್ವೆನ್ಸ್ ಸಿಕ್ಕಾಬಡೆ ಚೆನ್ನಾಗಿದೆ. ಮೋಸ್ಟ್ಲಿ ಈ ಸಿನಿಮಾದ ಬೆಸ್ಟ್ ಆ್ಯಕ್ಷನ್ ಸೀಕ್ವೆನ್ಸ್ ಅಂತ ಖಂಡಿತ ಹೇಳ್ಬೋದು. ರಥದ ಸೀಕ್ವೆನ್ಸ್ ಹಾಗೂ ಅದರ ಆ್ಯಕ್ಷನ್ ಕೊರಿಯೋಗ್ರಫಿ ಕೂಡ ಚೆನ್ನಾಗಿದೆ. ಆ ಸೀಕ್ವೆನ್ಸ್ನ ಮ್ಯೂಸಿಕ್ ಹಾಗೂ ಆ್ಯಕ್ಷನ್ ಪೈರೇಟ್ಸ್ ಆಫ್ ಕೆರಿಬಿಯನ್ನ ನೆನಪಿಸ್ದೇ ಇರಲ್ಲ. ಇನ್ನು ಸೆಕೆಂಡ್ ಹಾಫಲ್ಲಿ ಸಾಕಷ್ಟು ಹೈ ಮೂಮೆಂಟ್ಸ್ಗಳಿವೆ. ಗುಳಿಗ ಸೀಕ್ವೆನ್ಸ್ ಅಂತೂ ಕ್ರೇಜಿ ಆಗಿದೆ. ಮತ್ತು ಈ ಸೀಕ್ವೆನ್ಸಲ್ಲಿ ರಿಷಬ್ ಅವರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇನ್ನು ಪ್ರೀ ಕ್ಲೈಮ್ಯಾಕ್ಸ್, ವಾರ್ ಸೀಕ್ವೆನ್ಸ್ ಹಾಗೂ ಕ್ಲೈಮ್ಯಾಕ್ಸ್ನಲ್ಲಿ ಬರೋ ಕೇವ್ ಸೀನ್ ಕೂಡ ಒಳ್ಳೆ ಹೈ ಕೊಡುತ್ತೆ. ಬ್ರಹ್ಮ ಕಳಶ ಸಾಂಗ್ ಕೂಡ ಸಿಕ್ಕಾಬಡೆ ಹೈ ಕೊಡುತ್ತೆ. ಎಸ್ಪೆಷಲಿ ಸಾಂಗ್ನ ಎಂಡಿಂಗ್ನಲ್ಲಿ ಬರೋ ವಿಜುವಲ್ಸ್ ನಿಜ ಕ್ರೇಜಿ ಆಗಿದೆ, ಒಳ್ಳೆ ಹೈ ಕೊಡುತ್ತೆ. ಹಾಗೆ ಕ್ಲೈಮ್ಯಾಕ್ಸ್ನಲ್ಲಿ ಬರೋ ಒಂದು ಪರ್ಟಿಕ್ಯುಲರ್ ಪೋರ್ಷನ್ನಲ್ಲಿನ ರಿಷಬ್ ಅವರ ಪರ್ಫಾರ್ಮೆನ್ಸ್ ಸಿಕ್ಕಾಬಡೆ ಚೆನ್ನಾಗಿದೆ. ನೆಗೆಟಿವ್ಸ್: ಸಿನಿಮಾದ ಫಸ್ಟ್ ಹಾಫ್ ಎಸ್ಟಾಬ್ಲಿಷ್ ಮಾಡಿ ಸೆಟ್ಲ್ ಆಗೋದಕ್ಕೆ ಹೆಚ್ಚು ಟೈಮ್ ತಗೊಳುತ್ತೆ. ಕಾಮಿಡಿನ ತುರುಕಿದ ಹಾಗೆ ಅನಿಸುತ್ತೆ, ಯಾಕಂದರೆ ಸಿನಿಮಾದ ಟೋನ್ ಸೀರಿಯಸ್ ಆಗಿದೆ. ಆದರೆ ಮಧ್ಯ ಮಧ್ಯ ಬರೋ ಕಾಮಿಡಿ ಸಿಂಕ್ ಆಗಿದೆ ಅಂತ ಅನಿಸಲ್ಲ. ಕುಲಶೇಖರ್ನ ಕ್ಯಾರೆಕ್ಟರ್ಗೆ ಒಂದು ಕನ್ಸಿಸ್ಟೆನ್ಸಿ ಇಲ್ಲ. ಹೀರೋ ಕ್ಯಾರೆಕ್ಟರ್ಗೆ ಎಲ್ಲ ಈಸಿ ಗೋಯಿಂಗು, ಅಂಥ ದೊಡ್ಡ ಅಬ್ಸ್ಟೆಕಲ್ಸ್ ಏನೂ ಬರಲ್ಲ. ಸ್ಟ್ರಾಂಗ್ ವಿಲನ್ ಅಂತ ಯಾರೂ ಇಲ್ಲ. ಈ ಸಿನಿಮಾ ಸ್ಟಾರ್ಟ್ ಆದಾಗ ನಮಗೆ ಒಂದು ಪ್ರಶ್ನೆ ಇತ್ತು, ಕಾಂತಾರ ಪಾರ್ಟ್ 1 ಕ್ಲೈಮ್ಯಾಕ್ಸ್ ಒಂಥರ ಹೊಸದಾಗಿತ್ತು, ಒಳ್ಳೆ ಮಜಾ ಕೊಟ್ಟಿತ್ತು, ಒಳ್ಳೆ ಹೈ ಕೊಟ್ಟಿತ್ತು.
ಮತ್ತು ಈ ಸಿನಿಮಾದಲ್ಲಿ ಅಂತ ಹೈ ಏನು ಕೊಡ್ತಾರೆ ಅನ್ನೋ ಪ್ರಶ್ನೆ ಕಾಡ್ತಾ ಇತ್ತು. ಈ ಸಿನಿಮಾದಲ್ಲೂ ಒಳ್ಳೆ ಕ್ಲೈಮ್ಯಾಕ್ಸ್, ಒಳ್ಳೆ ಪ್ರೀ ಕ್ಲೈಮ್ಯಾಕ್ಸ್ ಇದೆ. ಆದರೆ ಕಾಂತಾರ ಕ್ಲೈಮ್ಯಾಕ್ಸ್ ಅಷ್ಟು ಹೈ ಕೊಡದೇ ಇರ್ಬೋದು. ಕ್ಲೈಮ್ಯಾಕ್ಸ್ ಹಾಗೂ ಫಸ್ಟ್ ಹಾಫ್ ರೈಟಿಂಗ್ ಮೇಲೆ ಇನ್ನೂ ಫೋಕಸ್ ಮಾಡ್ಬೋದಿತ್ತು ಅಂತ ನಮಗನ್ನಿಸ್ತು. ಸಿನಿಮಾದ ಲೆಂತ್ 2 hours 48 minutes ಇದೆ. ಫಸ್ಟ್ ಹಾಫ್ ಸ್ವಲ್ಪ ಟ್ರಿಮ್ ಆಗಿದ್ರೆ ಚೆನ್ನಾಗಿರ್ತಾ ಇತ್ತು. ಆಮೇಲೆ ರಿಷಬ್ ಹಾಗೂ ರುಕ್ಮಿಣಿ ಅವರ ಪಾತ್ರಗಳನ್ನು ಬಿಟ್ಟರೆ ಬೇರೆ ಯಾವ ಪಾತ್ರಗಳು ಅಷ್ಟಾಗಿ ತಲೆಯಲ್ಲಿ ಉಳಿಯೋದಿಲ್ಲ. ರಿಷಬ್ ಅವರದ್ದು ಸಿನಿಮಾದಲ್ಲಿ ಒನ್ ಮ್ಯಾನ್ ಶೋ ಅಂತಲೇ ಹೇಳಬೇಕು. ಆಮೇಲೆ ಕಥೆ ವಿಷಯಕ್ಕೆ ಬಂದರೆ ಕಾಂತಾರ ಪಾರ್ಟ್ 1 ಹಾಗೂ ಚಾಪ್ಟರ್ 1ನ ಟೆಂಪ್ಲೇಟ್ ಸೇಮ್ ಇದೆ. ಅದು ಸ್ವಲ್ಪ ರಿಪಿಟೇಟಿವ್ ಅನಿಸ್ಬೋದು. ವರ್ಡಿಕ್ಟ್ ಓವರಾಲ್ ಆಗಿ ಹೇಳೋದಾದರೆ ಕಾಂತಾರ ಒಂದೊಳ್ಳೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ನ ಖಂಡಿತ ಕೊಡುತ್ತೆ. ಸಿನಿಮಾದಲ್ಲಿ ಅದರದೇ ಆದ ಸಾಕಷ್ಟು ಹೈ ಮೂಮೆಂಟ್ಸ್ ಇದೆ, ಆ್ಯಕ್ಷನ್ ಸೀಕ್ವೆನ್ಸ್ಗಳಿವೆ. ಒಂದೊಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡೋ ಸಿನಿಮಾ ನೋಡಬೇಕು ಅನ್ನೋರು ನೀವಾದರೆ ಕಾಂತಾರ ಚಾಪ್ಟರ್ 1ನ ಮಿಸ್ ಮಾಡದೆ ಥಿಯೇಟ್ರಲ್ಲಿ ನೋಡಬಹುದು. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ ಮತ್ತೆ ಬರ್ತೀವಿ.